Hello students, ಇವತ್ತಿನ ದಿವಸ ಒಂದು ಲೆಟರ್ ರೈಟಿಂಗ್ ಅನ್ನು ನೋಡೋಣ. ಮಾರ್ಚ್ 2017 ರಲ್ಲಿ ಈ ಕ್ವೆಶ್ಚನ್ ಅನ್ನು ಕೇಳಲಾಗಿದೆ PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ. ಕ್ವೆಶ್ಚನ್ ಅನ್ನು ನೋಡೋಣ. Write a letter of application in response to the following advertisement which appeared in the Indian Express dated March 10, 2017. Renuka Devi Institute requires hostel wardens qualification BA or BCom or BSc, experience minimum 2 years, excellent communication skill, apply within 20 days to the Secretary Renuka Devi Institute, 6th Main, 4th Block, Malleshwara Nagara, Hyderabad. Write XXX for name and YYY for address. ಕ್ವಶನ್ ದಲ್ಲಿ ಮೊದಲು ನಾವು ಏನು ತಿಳ್ಕೊಬೇಕಂತಂದ್ರೆ ಯಾವ ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ ಅಂತ ತಿಳ್ಕೊಬೇಕಾಗ್ತೈತಿ. ನ್ಯೂಸ್ ಪೇಪರ್ ಹೆಸರು ಇಲ್ಲಿದೆ, ದ ಇಂಡಿಯನ್ ಎಕ್ಸ್ಪ್ರೆಸ್. ಯಾವ ಡೇಟಿಗೆ ಬಂದಿದೆ ಅಂತ ತಿಳ್ಕೊಬೇಕಾಗ್ತೈತಿ, ಮಾರ್ಚ್ 10, 2017. ಮತ್ತೆ ಯಾವ ಇನ್ಸ್ಟಿಟ್ಯೂಷನ್ ಅವರು ಅಪ್ಲಿಕೇಶನ್ ಕರೆದಿದ್ದಾರೆ, ರೇಣುಕಾದೇವಿ ಇನ್ಸ್ಟಿಟ್ಯೂಟ್. ಯಾವ ಪೋಸ್ಟ್, ಹಾಸ್ಟೆಲ್ ವಾರ್ಡನ್ಸ್. ಕ್ವಾಲಿಫಿಕೇಶನ್ ಏನಾಗಬೇಕಂತಾರ, BA ಆಗಬೇಕು, ಇಲ್ಲ BCom ಆಗಬೇಕು, ಇಲ್ಲ BSc. ಎಕ್ಸ್ಪೀರಿಯನ್ಸ್ ಕೇಳ್ತಾರ, ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ಇನ್ನೊಂದು ಇರಬೇಕು ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಅಪ್ಲೈ ವಿದಿನ್ 20 days. ಎಲ್ಲಿಗೆ ಅಪ್ಲೈ ಮಾಡಬೇಕು, ದ ಸೆಕ್ರೆಟರಿ ರೇಣುಕಾದೇವಿ ಇನ್ಸ್ಟಿಟ್ಯೂಟ್, 6th Main, 4th Block, ಮಲ್ಲೇಶ್ವರ ನಗರ, ಹೈದರಾಬಾದ್. ಇಲ್ಲಿಗೆ ಅಪ್ಲೈ ಮಾಡಬೇಕು. ಇದು ರಿಸೀವರ್ಸ್ ಅಡ್ರೆಸ್. ಮತ್ತಿನ್ನ ಈ ಸೆಂಡರ್ಸ್ ಅಡ್ರೆಸ್ ಇಲ್ಲಿದೆ, ಇದು ಕಾಮನ್ ಇರ್ತೈತಲ್ಲ, XXX ಫಾರ್ ನೇಮ್, YYY ಫಾರ್ ಅಡ್ರೆಸ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಕ್ವಶನ್ ಅನ್ನ ಇಟ್ಕೊಂಡ್ಬಿಟ್ಟು ಒಂದು ಅಪ್ಲಿಕೇಶನ್ ನಾವು ಹಾಕಬೇಕು. ಅಪ್ಲಿಕೇಶನ್ ಈ ರೀತಿ ನಾನು ಬರೆದಿದ್ದೇನೆ, ತಾವು ನೋಡಬಹುದ್ರಿ. ಸೆಂಡರ್ಸ್ ಅಡ್ರೆಸ್ ಏನ್ ಮಾಡ್ತೀವಿ ನಾವು, ಫಸ್ಟ್ ಬರ್ಕೋಬೇಕಾಗ್ತತಿ XXX YYY. 10th March 2017 ಅಪ್ಲಿಕೇಶನ್ ಅದೇ ಡೇಟ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಹೌದು, ಅದೇ ಡೇಟ್ಗೆ ಮಾರ್ಚ್ 10, 2017 ಅಡ್ವರ್ಟೈಸ್ಮೆಂಟ್ ಬಂದಿದೆ. ಒಂದು ದಿವಸನ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೇನೆ. ಎಕ್ಸಾಮ್ದೇನು ಡೇಟ್ ಇರ್ತದಲ್ಲ, ಅದೇ ಡೇಟಿಂದ ಕ್ವಶನ್ ಪೇಪರ್ ಇರ್ತದ, ನೀವು ಅದೇ ಡೇಟ್ ಹಾಕಿಬಿಡಕ್ಕೆ ಅಡ್ಡಿಲ್ಲ. 10th March 2017 ಒಂದು ಸ್ಪೇಸ್ ಬಿಟ್ಟು ಬರಿಬೇಕಾಗ್ತದೆ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ರಿಸೀವರ್ಸ್ ಅಡ್ರೆಸ್ ಬರ್ಕೋಬೇಕು. ರಿಸೀವರ್ಸ್ ಅಡ್ರೆಸ್ ಏನ್ ಕೊಟ್ಟಾರ ಅವರು, ಇಲ್ಲಿ ಕೊಟ್ಟಿರ್ತಾರ ನೋಡ್ರಿ, ಏನ್ ಕೊಟ್ಟಾರು, ದ ಸೆಕ್ರೆಟರಿ ರೇಣುಕಾದೇವಿ ಇನ್ಸ್ಟಿಟ್ಯೂಟ್, 6th Main, 4th Block, ಮಲ್ಲೇಶ್ವರ ನಗರ, ಹೈದರಾಬಾದ್. ಇದು ರಿಸೀವರ್ಸ್ ಅಡ್ರೆಸ್ ಬರ್ತೇನ್ರಿ. ದ ಸೆಕ್ರೆಟರಿ ರೇಣುಕಾದೇವಿ ಇನ್ಸ್ಟಿಟ್ಯೂಟ್, 6th Main, 4th Block, ಮಲ್ಲೇಶ್ವರ ನಗರ, ಹೈದರಾಬಾದ್. ರಿಸೀವರ್ಸ್ ಅಡ್ರೆಸ್. ಫಸ್ಟ್ ಸೆಂಟರ್ಸ್ ಅಡ್ರೆಸ್, ನೆಕ್ಸ್ಟ್ ಡೇಟ್ ಲೈನ್, ಇದೆಲ್ಲ ಡೇಟ್ ಲೈನ್. ಇದು ರಿಸೀವರ್ಸ್ ಅಡ್ರೆಸ್. ಆದ್ಮೇಲೆ ಸಲ್ಯೂಟೇಷನ್, ಇದು ರೆಸ್ಪೆಕ್ಟೆಡ್ ಸರ್ ಅಂತ. ಆಮೇಲೆ ಸಬ್ಜೆಕ್ಟ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಇದು ರೆಡಿಮೇಡ್ ಇರಬೇಕು. ಯಾವ ಪೋಸ್ಟಿಗೆ ಕರೆದಾರ ಗೊತ್ತೈತಲ್ರಿ ನಿಮಗೆ, ಇಲ್ಲೇ ಐತ ಪೋಸ್ಟ್, ಹಾಸ್ಟೆಲ್ ವಾರ್ಡನ್ಸ್ ಅಂತ. ನಾವು ಅದೇ ಬರಿಬೇಕಾಗ್ತದೆ ಇಲ್ಲ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಹಾಸ್ಟೆಲ್ ವಾರ್ಡನ್ಸ್ ಅಂತ ಬರೀರಿ. ಆಮೇಲೆ ರೆಫರೆನ್ಸ್ ಬರಿಬೇಕಾಗ್ತತಿ. ರೆಫರೆನ್ಸ್ ಸ್ಟೆಪ್ನೊಳಗೆ ಏನ್ ಬರಿತೀವ್ರಿ, ಯಾವ ನ್ಯೂಸ್ ಪೇಪರ್ಗೆ ಈ ಅಡ್ವರ್ಟೈಸ್ಮೆಂಟ್ ಬಂದಿದೆ ಆ ನ್ಯೂಸ್ ಪೇಪರ್ ಹೆಸರು ಬರಿತೀವಿ, ಯಾವ ಡೇಟಿಗೆ ಬಂದೈತಿ ಆ ಡೇಟನ್ನ ಬರಿಬೇಕು. ಅಂದ್ರೆ ಈ ರೆಫರೆನ್ಸ್ ಇಟ್ಕೊಂಡು ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಮೀನಿಂಗ್. ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಡೇಟೆಡ್ 10 March 2017. ಇದು ರೆಫರೆನ್ಸ್ ಆಗ್ತತಿ. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಬರಿಬೇಕು. In response to your advertisement appeared in the Indian Express dated 10th March 2017, I would like to send my application for the post of hostel warden. I have sent Xerox copies of my certificates with this application. Original certificates will be produced at the time of interview. ಇದೆಲ್ಲ ಬಾಡಿ ಆಫ್ ದ ಲೆಟರ್ ಈ ರೀತಿ ಬರೀಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಕನ್ಕ್ಲೂಷನ್, ಥ್ಯಾಂಕ್ ಯು ಅಂತ ಬರೀಬೇಕು. ಸಿಗ್ನೇಚರ್ ಯುವರ್ಸ್ ಫೇತ್ಫುಲಿ ಅಂತ ಬರೀಬೇಕು. ಸಿಗ್ನೇಚರ್ ಅಂತ ಅಕ್ಷರ ಬರಿಬಾರ್ದು, ಸಿಗ್ನೇಚರ್ ಮಾಡಬೇಕು ನಾವು ಪೆನ್ನಲ್ಲಿ. ಯಾವ ರಿಯಲ್ ಸಿಗ್ನೇಚರ್ ಮಾಡಬಾರ್ದ್ರಿ,
ಡಮ್ಮಿ ಸಿಗ್ನೇಚರ್ ಮಾಡಬೇಕು. ಆ ಸಿಗ್ನೇಚರ್ ಮಾಡಿ ಕೆಳಗೆ XXX ಅಂತ ಬರೀಬೇಕು. ನೆಕ್ಸ್ಟ್ ಸ್ಟೆಪ್ ಎನ್ಕ್ಲೋಸರ್ಸ್ ಅಂತೇಳಿ ENCL ಅಂತ ಬರೆದ್ಬಿಟ್ಟು ನಾವು ಈ ಅಪ್ಲಿಕೇಶನ್ ಜೊತೆಗೆ ಏನೇನು ಹಚ್ತೀವಿ ಅಂತಕ್ಕಂಥದ್ದನ್ನು ಬರಿಬೇಕಾಗ್ತೈತಿ. SSLC LC ಹಚ್ತೀವಿ ರೀ, BA ಮಾರ್ಕ್ಸ್ ಕಾರ್ಡು, BA ಕೇಳ್ಯಾರಲ್ಲಿ BA ಆರ್ BSc ಆರ್ BCom ಅಂತಾರೆ ಕೇಳಿದಾಗ ಅದ್ರ ಕ್ವಶನ್ದಲ್ಲಿ ಏನು ಕೇಳಾರ್ರಿ, ಎಜುಕೇಷನ್ ಕ್ವಾಲಿಫಿಕೇಶನ್ BA BCom BSc ಅಂತ ಕೇಳ್ತಾರ. ನಾವು ಯಾವುದಾದ್ರೂ ಒಂದು ಬರಿಬೇಕು, BA ಆಗೈತೆ ಅಂತ ಬರಿಬೇಕು, ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಹೆಚ್ಚಿನಿ ಅಂತ ಬರಿಬೇಕು. ಕಾಸ್ಟ್ ಕಮ್ ಇನ್ಕಮ್ ಸರ್ಟಿಫಿಕೇಟ್ ಹೆಚ್ಚಿನ ಅಂತ ಹೇಳ್ಬೇಕಾಗ್ತೈತಿ. 2 photos and 5th one is DD, 6th one is ಬಯೋಡಾಟಾ. ಯಾಕಂದ್ರೆ ಬಯೋಡಾಟಾ ನಾವು ಇಲ್ಲಿ ಹಚ್ಚಿರ್ತೀವಿ, ಕಳಿಸಿರ್ತೀವಿ, ಆ ಬಯೋಡಾಟಾನ ನಾವು ಎಡಿಷನ್ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಹಾಕಬೇಕು. ಲಾಸ್ಟ್ ಸ್ಟೆಪ್ ಬಯೋಡಾಟಾ ಬರ್ಕೋಬೇಕು. ಬಯೋಡಾಟಾದಲ್ಲಿ 6 ಪಾಯಿಂಟ್ಸ್ಗಳನ್ನ ನಾವು ಮಾಡ್ತೀನಿ. ಯಾವುದೇ ಜಾಬ್ಗೆ ಯಾರೇ ಅಪ್ಲಿಕೇಶನ್ ಕರೆದ್ರು 6 ಪಾಯಿಂಟ್ಸ್ ನಾವು ಮಾಡ್ತೀನಿ. ಏನೇನು ಪಾಯಿಂಟ್ಸ್ ಅದಾವ, ಫುಲ್ ನೇಮ್, ಎಜುಕೇಷನ್ ಕ್ವಾಲಿಫಿಕೇಶನ್, ಕಂಪ್ಯೂಟರ್ ನಾಲೆಜ್, ಲ್ಯಾಂಗ್ವೇಜಸ್ ನೋನ್, ಕಮ್ಯುನಿಕೇಷನ್ ಸ್ಕಿಲ್, ಎಕ್ಸ್ಪೀರಿಯನ್ಸ್ ಇಷ್ಟು ಮಾಡಿಬಿಟ್ಟು ಅವ್ರೇನು ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ ಇಲ್ಲೆಲ್ಲ ಕೇಳಿರ್ತಾರೆ ನೋಡಿ ಏನೇನು ಇರ್ಬೇಕಂತ ತಿಳ್ಕೊಂಡು ಇಲ್ಲೇ ಐತೇನ್ರಿ. ಇದು BA BCom BSc ಆಗಿರ್ಬೇಕು. ಇದೇನೋ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, 2 years ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಇದೆಲ್ಲ ಐತೆ ಅಂತ ನಾವು ಬರೀಬೇಕಾಗ್ತದೆ. ಇಲ್ಲಿ ಫುಲ್ ನೇಮು XXX, ಎಜುಕೇಷನ್ ಕ್ವಾಲಿಫಿಕೇಶನ್ BA 85% ಅಂತ ಹೇಳ್ಬೋದು. ಕಂಪ್ಯೂಟರ್ ನಾಲೆಜ್ 6 month ಕಂಪ್ಯೂಟರ್ ಕೋರ್ಸ್ ಇಸ್ ಕಂಪ್ಲೀಟೆಡ್ ಅಂತೇಳಿ. ಲ್ಯಾಂಗ್ವೇಜಸ್ ಕನ್ನಡ, ಹಿಂದಿ, ಇಂಗ್ಲೀಷ್ ಅಂತ ಬರ್ಕೋಬೇಕು. ಕಮ್ಯುನಿಕೇಷನ್ ಸ್ಕಿಲ್ 6 month ಕಮ್ಯುನಿಕೇಷನ್ ಸ್ಕಿಲ್ ಕೋರ್ಸ್ ಕಂಪ್ಲೀಟೆಡ್ ಅಂತಾನು. ಎಕ್ಸ್ಪೀರಿಯನ್ಸ್ 3 years ಎಕ್ಸ್ಪೀರಿಯನ್ಸ್ ಆಸ್ ಎ ಹಾಸ್ಟೆಲ್ ಮಾಡೋಣ ಅಂತಾನು. ಹಿಂಗೆ ಏನು ಮಾಡ್ಕೋಬೇಕು, ಕ್ವಶನ್ದಾಗ ಏನು ರಿಕ್ವೈರ್ಮೆಂಟ್ಸ್ ಕೊಟ್ಟಿರ್ತಲ್ಲ ಆ ಎಲ್ಲ ರಿಕ್ವೈರ್ಮೆಂಟ್ಸ್ ನನ್ನ ಹತ್ರ ಅದಾವ, ಐ ಕ್ಯಾನ್ ಫುಲ್ಫಿಲ್ ದಮ್ ಅಂತ ತಿಳ್ಕೊಂಡು ನೀವೇನು ಮಾಡ್ಕೋಬೇಕು, ಈ 6 steps ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅವಕ್ಕೆಲ್ಲ ನೀನು ಪಾಸಿಟಿವ್ ಆಗಿ ಆನ್ಸರ್ ಬರೆದ್ಬಿಟ್ಟು ಈ ರೀತಿ ಲೆಟರ್ ರೈಟಿಂಗ್ ಅನ್ನು ಬರೀಬೇಕಾಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಹೆಲ್ಪ್ ಆಗ್ತದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.